ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ನಾವು ನೋಡ್ತಾ ಇರೋದು ಮಲ್ಲಿಗೆ ಗಿಡ. ಮಲ್ಲಿಗೆ ಗಿಡದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಬೇಕು ಅನ್ನೋರು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ನಮ್ಗೆಲ್ಲ ಗೊತ್ತಿದೆ ಅನ್ನೋರು ಮಾತ್ರ ಬೇರೆ ವಿಡಿಯೋ ನೋಡ್ಬಿಡಿ, ಸ್ಕಿಪ್ ಮಾಡಿ. ಓಕೆನಾ? ಸರಿ. ಈಗ ನೀವು ಇಲ್ಲಿ ನೋಡ್ತಿರೋಂಥ ಮಲ್ಲಿಗೆ ಗಿಡದಲ್ಲಿ 2-3 ಥರದ್ದಿದೆ. ಫಸ್ಟ್ ಆಗಿ ಒಂದು ನಮ್ಮ ಉಡುಪಿ ಮಲ್ಲಿಗೆ ಅಂತೀವಲ್ಲ, ಆ ಮಲ್ಲಿಗೆ ಇದೆ. ಎರಡನೇದಾಗಿ ದುಂಡು ಮಲ್ಲಿಗೆ ಇದೆ. ದುಂಡು ಮಲ್ಲಿಗೆಲಿ 2-3 ಥರದ ಮಲ್ಲಿಗೆ ಗಿಡ ಇದರಲ್ಲಿ ಇದೆ. ಅಂದ್ರೆ ಸ್ವಲ್ಪ ದೊಡ್ಡ ಸೈಜಿಂದ ಇದೆ, ಒಂದು ಸ್ವಲ್ಪ ಸಣ್ಣ ಸೈಜಿನ ದುಂಡು ಮಲ್ಲಿಗೆ ಇದೆ. ಹಾಗೆ ನನ್ನ ಹತ್ರ 7 ಸುತ್ತಿನ ಮಲ್ಲಿಗೆ ಮಾತ್ರ ಇಲ್ಲ. ತುಂಬಾ ಜನ ಕೇಳ್ತಾ ಇದ್ದೀರಾ, ಅಕ್ಕ ಮಲ್ಲಿಗೆ ಗಿಡ ಸಿಕ್ಕುತ್ತಾ ನಿಮ್ಮಲ್ಲಿ ಅಂತ. ನನ್ನಲ್ಲಿ ಮಲ್ಲಿಗೆ ಗಿಡ ಸೇಲಿಗಿಲ್ಲ ಫ್ರೆಂಡ್ಸ್, ದಯಮಾಡಿ ಕ್ಷಮಿಸ್ಬೇಕು ನನ್ನನ್ನು. ಒಂದು ವೇಳೆ ಯಾರಾದರೂ ಸೇಲ್ ಮಾಡೋರಿದ್ರೆ ಅವ್ರ ನಂಬರ್ನ ನಾನು ನಿಮಗೆ ಕೊಡ್ತೀನಿ. ಆವಾಗ ನೀವು ಅಲ್ಲಿಂದ ತರಿಸ್ಕೊಳ್ಬೋದು. ಓಕೆನಾ? ಈ ಉಡುಪಿ ಮಲ್ಲಿಗೆ ಆಗಿರ್ಬೋದು, ಇಲ್ಲಾಂದರೆ ದುಂಡು ಮಲ್ಲಿಗೆ ಆಗಿರ್ಬೋದು, ಇಲ್ಲಾಂದರೆ 7 ಸುತ್ತಿನ ಮಲ್ಲಿಗೆನಾರು ಆಗಿರ್ಬೋದು. ಕಾಂಟ್ಯಾಕ್ಟ್ ಮಾಡಿದ್ದೀನಿ. ನನಗೆ 7 ಸುತ್ತಿನ ಮಲ್ಲಿಗೆ ಬೇಕಿತ್ತು. ಒಂದು ವೇಳೆ ಅವ್ರು ಕಳಿಸ್ಕೊಟ್ರೆ ಅದು ಕಂಡೀಷನ್ ನೋಡಿ ಚೆನ್ನಾಗಿದೆ, ನಂಗೆ ಇಷ್ಟ ಆದರೆ ಮಾತ್ರ ಖಂಡಿತವಾಗ್ಲೂ ನಿಮ್ಗೆ ಅವ್ರ ನಂಬರ್ ಕೊಡ್ತೀನಿ, ನೀವು ತರಿಸ್ಕೊಳ್ಬೋದು. ಸರಿ. ಈಗ ಕ್ವಶನ್ ಏನಂತ ಹೇಳಿದ್ರೆ, ತುಂಬ ಜನರಿಗೆ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ, ಮಲ್ಲಿಗೆ ಗಿಡ ಇರುತ್ತೆ, ಹೂವನೂ ಬರ್ತಾ ಇರುತ್ತೆ, ಆದರೆ ಗಿಡ ತುಂಬ ಹೂವು ಬರ್ತಿರಲ್ಲ. ಇದಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಇನ್ನು ಕೆಲವ್ರು ಯಾವ ಥರ ಗೊಬ್ಬರ ಹಾಕ್ಬೇಕಂತ ಗೊತ್ತಿರಲ್ಲ. ಇದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಸ್ವಲ್ಪ ತಾಳ್ಮೆ ಇರಲಿ. ಓಕೆನಾ? ಸರಿ. ಈಗ ಸಣ್ಣ ಮಲ್ಲಿಗೆ ಗಿಡದಲ್ಲಿ ಜಾಸ್ತಿ ಹೂವು ಬರ್ಲಿಕ್ಕೆ ಏನು ಮಾಡ್ಬೇಕಂತ ಕೆಲವರು ಕ್ವಶನ್ ಇರುತ್ತೆ. ಫ್ರೆಂಡ್ಸ್, ಯಾವುದೇ ಆಗಲಿ ಮಲ್ಲಿಗೆ ಗಿಡನ ಬಿಸಿಲಲ್ಲಿಡೋ ತುಂಬ ಇಂಪಾರ್ಟೆಂಟ್. ಅದು ಮಾತ್ರ ಫಸ್ಟ್ ಪಾಯಿಂಟ್ ನೆನಪಲ್ಲಿ ಇಟ್ಕೊಂಡಿರಿ. ಎರಡನೇದು, ಇದಕ್ಕೊಂದು ಸ್ವಲ್ಪ ಗೊಬ್ಬರ ನಾವು ಅವಾಗವಾಗ ಹಾಕ್ತಾ ಇರಬೇಕಾಗತ್ತೆ. ಯಾವಾಗಲಾಗಲಿ ಜಾಸ್ತಿ ಹೂವು ಬಂದ ಗಿಡಗಳಿಗೆ ಅದಕ್ಕೆ ಸ್ವಲ್ಪ ನಾವು ಆವಾಗವಾಗ ಮೇಲ್ಗೊಬ್ಬರ ಕೊಡ್ತಾ ಇದ್ರೆ ತುಂಬ ಚೆನ್ನಾಗಿ ಅದರಲ್ಲಿ ಬೆಳವಣಿಗೆ ಆಗುತ್ತೆ. ಈಗ ನಿಮ್ಗೆ ಇದು ರೀಪಾಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಇದು 2 ವರ್ಷದಿಂದ ಇದೇ ಡಬ್ಬದಲ್ಲಿದೆ, ಅಂದರೆ ಪೇಂಟ್ ಡಬ್ಬದಲ್ಲಿದೆ. ಇದು ಲಾಸ್ಟ್ ಇಯರ್ ನನ್ನ ಕೈ ನೋವಾಗಿದ್ದರಿಂದ ನಾನು ಇದಕ್ಕೆ ರೀಪಾಟ್ ಮಾಡಿರಲಿಲ್ಲ, ಹಾಗೆ ಒಂದು ಮೂಲೆಯಲ್ಲಿ ಇತ್ತಿದ್ದು. ಹೂವನ್ನು ಅಲ್ಪ ಸ್ವಲ್ಪ ಮಟ್ಟಿಗೆ ಆಗಿತ್ತು ಹೋದ ವರ್ಷ ಕೂಡ. ಈ ವರ್ಷ ಎಲೆ ಅಂತೂ ಬಂದಿದೆ. ನಾನು ಹೀಗೆ ಬಿಟ್ಟರೆ ಒಂದು 10-15 ಹೂವು ಅಂತೂ ಬರುತ್ತೆ. ಆದರೆ ನಾವು ಅಂದ್ಕೊಂಡಂಗೆ ಗಿಡ ತುಂಬ ಹೂವು ಬರಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟು ರೀಪಾಟ್ ಮಾಡಬೇಕು. ಯಾಕಂದ್ರೆ 2 ಇಯರ್ಸ್ ಆಯ್ತಲ್ಲ, ಅದಕ್ಕೋಸ್ಕರ. ಒಂದು ವೇಳೆ ಕಳೆದ ವರ್ಷ ನೀವು ಗಿಡ ನೆಟ್ಟಿದ್ರೆ ಈ ವರ್ಷ ರೀಪಾಟ್ ಮಾಡೋದು ಅಗತ್ಯ ಇಲ್ಲ. ಈಗ ಅದನ್ನು ನಾನು ಡಬ್ಬದಿಂದ ತೆಗೆದು ನೋಡಿದ ಮೇಲೆ ಫುಲ್ಲಾಗಿ ಅದಕ್ಕೆ ಬೇರು ಬೆಳೆದ್ಬಿಟ್ಟಿದೆ. ಒಂದು 50% ಬೇರೆಲ್ಲ ಕಟ್ ಮಾಡಿದ್ದೀನಿ ನಾನು. ಹಾಗೆ ವೀಕ್ ಆಗಿರೋ ಕೊಂಬೆಗಳನ್ನೆಲ್ಲ ತೆಗೆದಿದ್ದೀನಿ. ಒಂದು ಎಲೆ ಇರಲಾರ್ದಿದ್ದಂಗೆ ಎಲೆ ಎಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ. ಇದು ಮಲ್ಲಿಗೆ ಗಿಡಕ್ಕೆ ಇಂಪಾರ್ಟೆಂಟ್ ಆದ ಒಂದು ಟಿಪ್ಪು. ನಮ್ಮ ಮಲ್ಲಿಗೆ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದು ಹೂವಾಗಬೇಕನ್ನೋದಿದ್ರೆ ಅದರಲ್ಲಿ ಎಲೆಗಳನ್ನು ಮಾತ್ರ ಇಡಬಾರ್ದು. ಒಂದು ಸರ್ತಿ ಹೂವಾಗಿ ಹೋದ್ರ ಮೇಲೆ ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ಪುನಃ ಅದನ್ನು ಕಟ್ ಮಾಡಿ ಗೊಬ್ಬರ ಹಾಕಿದರೆ ಪುನಃ ನಿಮ್ಮ ಗಿಡದಲ್ಲಿ ಹೂವಾಗ್ತಿರತ್ತೆ. ಓಕೆನಾ? ಒಂದು ವೇಳೆ ನಿಮ್ಮ ಈಗಾಗಲೇ ರೀಪಾಟ್ ಮಾಡಿದ್ರಿ ಅನ್ನೋದಿದ್ರೆ ರೀಪಾಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ರೀಪಾಟ್ ಮಾಡ್ಬೋದು. ಈಗಲೂ ಕೂಡ ಸೀಸನ್ ಇನ್ನೂ ಚೆನ್ನಾಗೇ ಇದೆ. ಯಾಕಂದರೆ ಇದು ಬೇಸಿಗೆಯಲ್ಲಿ ಚೆನ್ನಾಗಿ ಬೆಳವಣಿಗೆ ಟೈಮ್ ಇದು. ಇವಾಗ ನಾವು ಈ ಗಿಡದ ಮೇಲೆ ಏನೇ ಪ್ರಯೋಗ ಮಾಡಿದರೂ ಕೂಡ ಇದು ತಡ್ಕೊಳ್ಳುತ್ತೆ ಮಲ್ಲಿಗೆ ಗಿಡ. ಯಾಕಂದರೆ ಇದು ಸೀಸನ್ ಅಲ್ವಾ, ಅದಕ್ಕೋಸ್ಕರ. ಈ ಗಿಡಗಳೆಲ್ಲ ನಾನು ಕಳೆದ ವರ್ಷ ಅದಕ್ಕಿಂತ ಮುಂಚಿನ ವರ್ಷ ಕಟ್ ಮಾಡೋದಲ್ಲೆಲ್ಲ ಒಂದು ಕಡೆ ಅಲ್ಲಿ ಇಲ್ಲಿ ನೆಡ್ತಿರ್ತೀನಲ್ಲ, ಅವೆಲ್ಲ ಚೆನ್ನಾಗಿ ಬೇರು ಬಂದಿದ್ವು. ಅವನ್ನೆಲ್ಲ ತೊಗೊಂಬಂದ್ಬಿಟ್ಟು ಒಂದು ಆರ್ಡರಲ್ಲಿ ನೆಡ್ತಾ ಇದ್ದೀನಿ. ಅಂದರೆ ಪಾಟಲ್ಲಿ ಹಾಕಿ ನೆಡ್ತಾ ಇದ್ದೀನಿ. ನಮಗೆ ಜಾಸ್ತಿ ಗಿಡ ಬೇಕನ್ನಂಗಿದ್ರೆ ಕಟಿಂಗ್ ಮಾಡಿ ನೆಟ್ಟಿರ್ತೀವಲ್ಲ, ಅದನ್ನೆಲ್ಲ ತೊಗೊಂಬಂದು ನೆಡ್ತಾ ಇರಬೇಕು. ಈಗೆಲ್ಲ ಕಟ್ ಮಾಡಿ ನೆಟ್ ಗಿಡಗಳನ್ನೆಲ್ಲ ನೋಡಿ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಪಾಟಲ್ಲಿ ಹಾಕಿದ್ದೀನಿ. ಇಷ್ಟಕ್ಕೂ ಮುಂಚೆ ಒಂದು ದೊಡ್ಡದು ಪಾಟಲ್ನ ನಾನು ನಿಮಗೆ ಬೇರೆ ತೆಗೆದು ತೋರಿಸಿದ್ನಲ್ಲ, ಅದೇ ಗಿಡ ಇದು. ನೋಡಿ ಯಾವ ಥರ ಇದೆ. ಇದು 14 ಇಂಚ್ ಪಾಟಲ್ಲಿ ಹಾಕಿದ್ದೀನಿ. ಉಳಿದಿದ್ದೆಲ್ಲ 1 ಫೀಟ್ ಪಾಟಲ್ಲೇ ಇದೆ, ಅಂದರೆ 12 ಇಂಚ್ ಪಾಟಲ್ಲೇ ಇದೆ. ಅದಕ್ಕೇನು ದೊಡ್ಡ ಪಾಟ್ ಬೇಕಂತೇನಿಲ್ಲ. ಅದೇ ನೀವು ಮಣ್ಣಲ್ಲಿದ್ದರೆ, ಅಂದರೆ ನೆಲದ ಮೇಲೆ ಇದ್ದರೆ ಅದು ಕೂಡ ಪ್ರೂನಿಂಗ್ ಮಾಡಿ ಗೊಬ್ಬರ ಹಾಕಿ ಸಾಕು, ತುಂಬ ಚೆನ್ನಾಗಿ ಹೂವಾಗುತ್ತೆ. ಓಕೆನಾ? ಅದು ಕೂಡ ಸೇಮ್ ಮೆಥಡ್, ಬೇರೆ ಏನಿಲ್ಲ. ಇದನ್ನು ನಾವು ರೀಪಾಟ್ ಮಾಡ್ತಾ ಇರ್ತೀವಿ. ಮಣ್ಣಲ್ಲಿದ್ದರೆ ರೀಪಾಟ್ ಮಾಡೋ ಅಗತ್ಯ ಇಲ್ಲ. ನಾವು ಒಂದು ಸರ್ತಿ ನೆಟ್ರ ಮೇಲೆ 1-2 ದಿವಸ ನೀರು ಹಾಕಬಾರ್ದು. ಇದಕ್ಕೆ ಸ್ವಲ್ಪ ಮಣ್ಣನ್ನು ಒಣಗಿಸ್ಬೇಕು. 3ನೇ ದಿವಸದಿಂದ ದಿನಾಗಲೂ ನೀರು ಹಾಕ್ತಾ ಇದ್ದರೆ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ನಿಮಗೆ ಒಂದು ವಾರದಲ್ಲೇ ಒಳ್ಳೆ ಸೂಪರ್ ಆದಂಥ ಚಿಗುರು ಕಾಣಿಸುತ್ತೆ.
ಚಿಗುರು ಬಂದಷ್ಟು ಇದರಲ್ಲಿ ಹೂವು ಆಗೋದೇ ಜಾಸ್ತಿ, ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಗುಲಾಬಿ ಆಗಲಿ ಮಲ್ಲಿಗೆ ಆಗಲಿ ನಾವು ಅದಕ್ಕೆ ಚಿಗುರು ಬರುವಂಗೆ ಮಾಡ್ತಾ ಇರ್ಬೇಕು, ಆವಾಗಲೇ ನಮಗೆ ಹೂವು ಜಾಸ್ತಿ ಬರುತ್ತೆ. ನೋಡಿ ಇದೆಷ್ಟು ಚೆನ್ನಾಗಿ ಚಿಗುರು ಬಂದುಬಿಟ್ಟು ಆವಾಗಲೇ ಮೊಗ್ಗು ಬರ್ತಾ ಇದೆ ನೋಡಿ. ಇನ್ನೂ ಕಂಪ್ಲೀಟಾಗಿ ಮೊಗ್ಗು ಬರಲಿಲ್ಲ, ಇನ್ನೂ ಬರಬೇಕಷ್ಟೇ. ಗಿಡದಲ್ಲಿ ಬರುತ್ತೆ, ಯಾಕಂತ ಹೇಳಿದರೆ ಇದು ಸ್ವಲ್ಪ ಬೆಳವಣಿಗೆ ಆಗಿದ್ದ ಗಿಡ ಅಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದ್ರೆ ಜಾಸ್ತಿ ಚಿಗುರು ಬರೋದ್ರಿಂದ ಇದಾಗುತ್ತೆ. ಈ ಮಲ್ಲಿಗೆ ಗಿಡನ ನಾವು ನೆಡುವಂಥ ಜಾಗದಲ್ಲಿ ಕಂಪ್ಲೀಟಾಗಿ ನಮಗೆ ಬಿಸಿಲು ಬೇಕಾಗುತ್ತೆ, 5ರಿಂದ 6 ಗಂಟೆ ಬಿಸಿಲು ಬೇಕು, ಆವಾಗಲೇ ಅದರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಇದು ನಾನು ಈ ವರ್ಷ ಹೊಸದಾಗಿ ನರ್ಸರಿಯಿಂದ ತಗೊಂಡ ಗಿಡ ಇದು. ಆ ಗ್ರೋ ಬ್ಯಾಗಲ್ಲಿ ಇದೆ ನೋಡಿ, ಅದು ಉಳಿದಿದ್ದೆಲ್ಲ ಹಳೆ ಗಿಡಗಳೇ. ಇದಕ್ಕೆ ನಾನು ಯಾವ ಗೊಬ್ಬರ ಹಾಕಿದ್ದೀನಿ ಅಂದರೆ, ಇವಕ್ಕೆಲ್ಲ ನಾನು ದನದ ಗೊಬ್ಬರ ಹಾಕಿದ್ದೀನಿ. ನನ್ನ ಹತ್ರ ಇರೋದು ಆ ಗೊಬ್ಬರಗೋಸ್ಕರ ಅದನ್ನೇ ಹಾಕಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಅದಿಲ್ಲ ಅಂತಿದ್ದೆ, ನಿಮ್ಮ ಹತ್ರ ಯಾವ ಗೊಬ್ಬರ ಇದೆಯೋ ಅದನ್ನೇ ಹಾಕ್ಬೋದು ನೀವು. ಅಂದರೆ ದನದ ಗೊಬ್ಬರ ಹಾಕ್ಬೋದು, ಕುರಿ ಗೊಬ್ಬರ ಇದ್ರೆ ಕುರಿ ಗೊಬ್ಬರ ಹಾಕ್ಬೋದು, ಅಥವಾ ಕೋಳಿ ಗೊಬ್ಬರ ಇದ್ರೆ ಕೋಳಿ ಗೊಬ್ಬರ ಹಾಕ್ಬೋದು, ವರ್ಮಿ ಕಂಪೋಸ್ಟ್ ಹಾಕ್ಬೋದು. ಯಾವುದಾದ್ರೂ ಒಂದು 50% ಗೊಬ್ಬರ ಹಾಕಿ, ಒಂದು 30-40% ನಮ್ಮ ಮಣ್ಣಿದ್ರೆ ಸಾಕಾಗುತ್ತೆ. ಉಳಿದಿದ್ದು ಒಂದು 10% ನಾವು ಅದಕ್ಕೆ ಕೈ ಬೇವಿನ ಹಿಂಡಿ ಇದ್ರೆ ಹಾಕ್ಬೋದು. ಹಾಕದೇ ಇದ್ರೂ ಕೂಡ ದೊಡ್ಡ ಪ್ರಾಬ್ಲಮ್ ಏನು ಮಲ್ಲಿಗೆ ಗಿಡ ಕೊಡೋದಿಲ್ಲ. ಸಾಧಾರಣ ಇದೆ, ಕಾಯಿಲೆ ಬರೋದು ಭಾಳ ಕಮ್ಮಿ, ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ. ಮಲ್ಲಿಗೆ ಗಿಡಕ್ಕೆ ಕಾಯಿಲೆ ಬಂದು ಸತ್ತೋಗೋದು, ಏನಾದ್ರು ಸಣ್ಣ ಪುಟ್ಟ ಹುಳಗಳು ಕಾಣಿಸ್ತಾ ಇರುತ್ತೆ ಬಿಟ್ಟರೆ ಅಂಥದ್ದೇನು ದೊಡ್ಡ ಪ್ರಾಬ್ಲಮ್ ಕೊಡೋದಿಲ್ಲ ಮಲ್ಲಿಗೆ ಗಿಡ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ನಿಮ್ಮ ಅನುಭವ ಏನು ಹೇಳ್ತಿದ್ಯೋ ನಂಗೆ ಕಾಮೆಂಟಲ್ಲಿ ಹೇಳಿ, ಓಕೆನಾ. ನೋಡಿ ಇದು ಒಂದು 15-20 ದಿವಸ ಚಿಗುರು ಬಂದುಬಿಟ್ಟು ನಮ್ಗೆ 15ರಿಂದ 20 ದಿನದೊಳಗೆ ಮೊಗ್ಗುಗಳು ಕಾಣಿಸುತ್ತೆ, ತುಂಬ ಚೆನ್ನಾಗಿ ಹೂವಾಗುತ್ತೆ. ಈ ಮೊಗ್ಗೊಂದು ಸರ್ತಿ ಬಂದ್ರ ಮೇಲೆ ನಾವು ಅದಕ್ಕೆ ಗೊಬ್ಬರ ಹಾಕೋಕೆ ಹೋಗ್ಬಾರ್ದು. ಹೂವೆಲ್ಲ ಆದ್ರ ಮೇಲೆ ಆ ತುದಿ ಎಲ್ಲ ಕಟ್ ಮಾಡಿಬಿಟ್ಟು ಪುನಃ ಎಲೆನೆಲ್ಲ ತೆಗೆದು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ಒಳ್ಳೆ ಗೊಬ್ಬರ ಕೊಟ್ಟರೆ ತುಂಬ ಚೆನ್ನಾಗಿ ಹೂವಾಗುತ್ತೆ. ಚಿಗುರು ಬಂದವಾಗ ಈಗ ನಾವು ಒಂದ್ಸತಿ ರೀಪಾಟ್ ಮಾಡ್ತೀವಿ, 15-20 ದಿವಸ ಆದ್ರ ಮೇಲೆ ಅದಕ್ಕೆ ಪುನಃ ಗೊಬ್ಬರ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ಈ ನಮ್ಮ ಹತ್ರ ಬಾಳೆಹಣ್ಣಿನ ಸಿಪ್ಪೆ ದ್ರಾವಣ ಅಂತ ಹೇಳ್ತೀನಲ್ಲ, ಅದನ್ನು ಹಾಕ್ಬೋದು. ಇಲ್ಲ ಬಾಳೆಹಣ್ಣಿನ ಸಿಪ್ಪೆ ಒಣಗಿಸ್ಬಿಟ್ಟು ಪುಡಿ ಮಾಡಿ ಅದನ್ನು ಹಾಕ್ಬೋದು. ಇದೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ಹೂವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ತುಂಬ ಜನರ ಕ್ವಶನ್ ಏನಂದರೆ ಹೂವು ಜಾಸ್ತಿ ಬರಲ್ಲ ಅಂತ. ಹೂವು ಜಾಸ್ತಿ ಬರೋಕ್ಕೆ ರೀಸನ್ನೇ ಇದು, ನಾವು ಒಳ್ಳೆ ಗೊಬ್ಬರ ಕೊಟ್ಟರೆ ತುಂಬ ಚೆನ್ನಾಗಿ ಹೂವು ಬರುತ್ತೆ. ಅದೇ ನಾವು ಸ್ವಲ್ಪ ಕಮ್ಮಿ ಕೊಟ್ವಿ ಅಂದ್ಕೊಳ್ಳಿ, ಹೂವು ಕಮ್ಮಿ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಈಗ ಅದೇ ಮಲ್ಲಿಗೆ ಗಿಡ ಮಾರೋರು, ಅಂದರೆ ಮಲ್ಲಿಗೆ ಹೂವನ್ನು ಮಾರೋರು ಏನು ಮಾಡ್ತಾರೆ ಅಂದರೆ ಕೆಮಿಕಲ್ಸ್ ಹಾಕ್ತಾ ಇರ್ತಾರೆ. ಕೆಮಿಕಲ್ಸ್ ಹಾಕಿದಷ್ಟು ಅಂದರೆ ಅದಕ್ಕೆ ರಾಸಾಯನಿಕ ಗೊಬ್ಬರ ಕೊಟ್ಟಷ್ಟು ಅದರ ಹೂವು ಜಾಸ್ತಿ ಆಗುತ್ತೆ. ನಾವು ಆರ್ಗಾನಿಕ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಮ್ಮಿನೇ ನಮಗೆ ಇಳುವರಿ ಕೊಡೋದು. ಯಾವುದೇ ಹೂವಾಗಲಿ ಹಣ್ಣಾಗಲಿ ಕಾಯಾಗಲಿ ಇಳುವರಿ ಕಮ್ಮಿ ಆದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವು ಈ ಥರ ದನದ ಗೊಬ್ಬರ ಅಥವಾ ಈಗ ಇದು ನಮ್ಮದು ವರ್ಮಿ ಕಂಪೋಸ್ಟ್ ಇಂಥದ್ದೆಲ್ಲ ಹಾಕಿ ಬೆಳೆಸೋದ್ರಿಂದ ಹೂವಲ್ಲಿ ಪರಿಮಳ ಜಾಸ್ತಿ ಇರುತ್ತೆ. ಅದೇ ನೀವು ರಾಸಾಯನಿಕವಾಗಿ ಬೆಳೆಸೋಕೆ ಹೋದರೆ ಪರಿಮಳ ಇಷ್ಟಿರಲ್ಲ. ಅದನ್ನು ನೀವು ಬೇಕಾದ್ರೆ ಗಮನಿಸಿ, ಒಂದು ಗಿಡಕ್ಕೆ ಆರ್ಗಾನಿಕ್ ಮಾಡಿ ಒಂದು ಗಿಡಕ್ಕೆ ನೀವು ನಾರ್ಮಲ್ ಇಂಗ್ಲೀಷ್ ಇದ್ದಿದ್ದು ಹಾಕಿ ನೋಡಿ, ನಿಮ್ಗೆ ಎರಡರದ್ದು ಡಿಫ್ರೆಂಟ್ ನಿಮಗೆ ಗೊತ್ತಾಗುತ್ತೆ. ಮಣ್ಣಲ್ಲಿ ಕ್ವಾಲಿಟಿದು ಆಗಲಿ ಅಥವಾ ಹೂವಲ್ಲಾಗಲಿ ಎಲೆಗಳಾಗಲಿ ನಿಮಗೆ ಡಿಫ್ರೆನ್ಸು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಯಾವುದನ್ನೇ ಆಗಲಿ ನಾವು ಪ್ರಯೋಗ ಮಾಡಿ ನಾವು ತಿಳ್ಕೊಂಡು ಅದರಿಂದ ಕಲ್ತ್ಕೊಳ್ಳೋದು ತುಂಬ ಬೆಸ್ಟ್. ಇನ್ನೊಬ್ರು ಹೇಳಿ ಮಾಡೋದಕ್ಕಿಂತ ನಮ್ಮ ಅನುಭವ ತುಂಬ ಇಷ್ಟ ಇದೆ. ತುಂಬ ಜನ ನನ್ನನ್ನು ಕಾಮೆಂಟಲ್ಲಿ ಹೇಳಿದ್ದಾರೆ, ಏನಂದರೆ ಅಕ್ಕ ನೀವು ಎಳಿತಾ ಇರ್ತೀರಾ, 1 ನಿಮಿಷದಲ್ಲಿ ಮಾಡ್ಬೋದಲ್ಲ ವೀಡಿಯೋನ ಅಂತ. ಫ್ರೆಂಡ್ಸ್, ನಾನು ಯಾವಾಗಲೇ ಆಗಲಿ ಸ್ವಲ್ಪ ಬಿಗಿನರ್ಸನ್ನ ತಲೆಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀನಿ. ಸ್ವಲ್ಪ ಮಕ್ಳಿಗೆ ಹೇಳ್ದಂಗೆ ಹೇಳ್ತಾ ಇರ್ತೀನಿ ಅಷ್ಟೇ, ಇನ್ನೇನಿಲ್ಲ. ನಿಮ್ಗೆ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನು ಅನ್ಸ್ತಂತ ಕಾಮೆಂಟಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಹೈಪ್ ಬಟನ್ ಇದೆ ನೋಡಿ, ಅದನ್ನೊಂದು ಸರ್ತಿ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿ, ಅದರಿಂದ ನನ್ನ ವಿಡಿಯೋ ಇನ್ನಷ್ಟು ಜನರಿಗೆ ಹೋಗುತ್ತೆ, ಅವರು ಕೂಡ ತಿಳ್ಕೊಳ್ತಾರೆ. ಮತ್ತು ನಿಮಗೆ ತುಂಬ ಇಷ್ಟ ಆದರೆ ಥ್ಯಾಂಕ್ಸ್ ಬಟನ್ ಇದು ಮಾಡಿ, ನಾನು ಜಾಯಿನ್ ಬಟನ್ ಪ್ರೆಸ್ ಮಾಡಿ, ಓಕೆನಾ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.